ಪ್ರಪಂಚ ಪರ್ಯಟನೆ. ವೀಕ್ಷಕರೇ, ಇವತ್ತು ಏನ್ ನೀವು ನೋಡ್ತಾ ಇರ್ತಕ್ಕಂಥದ್ದು, ಇವತ್ತು ಮೈಸೂರು ರಸ್ತೆ ಚಲ್ಲಘಟ್ಟದಿಂದ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ ವರೆಗೂ ಕೆಂಪೇಗೌಡರ ಜಯಂತಿ ದಿನದಂದು ಏನು ಚಲ್ಲಘಟ್ಟ ಇಂದ ಕಡಬಗೆರೆಗೆ ಕನೆಕ್ಟ್ ಆಗ್ತಾ ಇರತಕ್ಕಂತ ರಸ್ತೆ ಓಪನಿಂಗ್ ಆಗಕ್ಕೆ ರೆಡಿ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ಕೆಂಪೇಗೌಡ ಜಯಂತ್ಯೋತ್ಸವದ ದಿನ ಈ ಒಂದು ರಸ್ತೆಯನ್ನ ಬೆಂಗಳೂರಿನ ನಾಗರಿಕರಿಗೆ ಲೋಕಾರ್ಪಣೆ ಮಾಡ್ತಿದ್ದಾರೆ. ಇಷ್ಟು ದಿನದಿಂದ ಮೈಸೂರು ಭಾಗದಿಂದ ಬಂದಂತ ಜನಗಳು ಏನು ಮಾಗಡಿ ರೋಡ್ ಇರ್ಬೋದು, ತುಮಕೂರು ರೋಡ್ ಇರ್ಬೋದು, ಮತ್ತೆ ಅದಕ್ಕೆ ಕನೆಕ್ಟ್ ಆಗ್ತಕ್ಕಂತ ಏರಿಯಾಗಳಿಗೆ ಹೋಗ್ತಕ್ಕಂಥವ್ರು ತುಂಬಾ ರೌಂಡ್ ಅಪ್ ಮಾಡ್ಕೊಂಡು ಎಲ್ಲ ಇದ್ ಮಾಡ್ತಾ ಇದ್ರು. ಬಟ್ ಆದ್ರೆ ಇವತ್ತು ಇನ್ನೇನು ಕ್ಷಣಗಣನೆ ಸ್ಟಾರ್ಟ್ ಆಗಿದೆ. ಇದೇ 27 ಕೆಂಪೇಗೌಡ ಜಯಂತಿಯೊಂದು ಲೋಕಾರ್ಪಣೆಗೊಳ್ತಾ ಇದೆ. ನೀವೆಲ್ಲ ನೋಡ್ತಾ ಇದ್ದೀರಾ. ಇವತ್ತೇನ್ ಚಲ್ಲಘಟ್ಟದಿಂದ ಕಡಬಗೆರೆವರೆಗೂ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ BDA ಲೇಔಟ್ ಮುಖಾಂತರ ಸುಮಾರು ಎಲ್ಲಾ ಬ್ಲಾಕ್ಗಳನ್ನು ಕನೆಕ್ಟಿವಿಟಿ ಮಾಡ್ತಕ್ಕಂತ ಮುಖ್ಯ ರಸ್ತೆ ಇದಾಗಿದೆ. ಇವತ್ತು ಎಲ್ಲ ಲೋಕಾರ್ಪಣೆಗೆ ಸಜ್ಜುಗೊಂಡಿದೆ. ಯಾವುದೇ ಕ್ಷಣದಲ್ಲಿ ನಿಮ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 27ರ ಮಾರ್ನಿಂಗ್ ನಿಮ್ಗೆ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ, ಬೆಂಗಳೂರಿಗೆ ಕೊಡುಗೆ ಆಗಿ ಕೊಡತಕ್ಕಂತ ಈ ನಾಡಪ್ರಭು ಕೆಂಪೇಗೌಡ BDA ಲೇಔಟ್ ಏನಿದೆ, ಚಲ್ಲಘಟ್ಟ ಇಂದ ಹಿಡಿದು ಕಡಬಗೆರೆ ಕ್ರಾಸ್, ಮಾಗಡಿ ರೋಡ್ ಕಡಬಗೆರೆ ಕ್ರಾಸ್ ವರ್ಗುನು ಏನು ನೈಸ್ ರೋಡ್ ಹೋಗುತ್ತೆ, ಮೈಸೂರು ರೋಡ್ ಇಂದ ಮಾದಾವರಕ್ಕೆ ನೈಸ್ ರೋಡ್ ಹೋಗುತ್ತೆ, ಜಸ್ಟ್ ಪ್ಯಾರಲರ್ ಆಗಿ ಒಂದು BDA ನಿರ್ಮಾಣ ಮಾಡಿರ್ತಕ್ಕಂತ ಈ ಒಂದು ಹೊಸ ಏನು ರಸ್ತೆ ಇದೇ 27 ಏನ್ ನಮ್ಮ ಕೆಂಪೇಗೌಡರ ಜಯಂತ್ಯೋತ್ಸವದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಡಿ.ಕೆ. ಶಿವಕುಮಾರ್ ಅವರು ಇದನ್ನ ಲೋಕಾರ್ಪಣೆ ಮಾಡೋದಕ್ಕೆ ರೆಡಿ ಆಗಿದೆ. ಒಂದು ಕುಂಠಿತವಾಗಿ ನಡೀತಾ ಇರ್ತಕ್ಕಂತ ಒಂದು ಸ್ತಬ್ಧವಾಗಿದ್ದಂತ ರಸ್ತೆ 27ನೇ ತಾರೀಕು ಇದೇ ಶನಿವಾರ ಲೋಕಾರ್ಪಣೆ ಆಗ್ತಾ ಇದೆ. ಏನ್ ಮೈಸೂರು ಭಾಗದಿಂದ ಬಂದಂತ ಜನಗಳಿಗೆ ಏನು ಮೈಸೂರು ರೋಡಿಂದ ಮಾಗಡಿ ರೋಡ್ ಇರ್ಬೋದು, ತುಮಕೂರು ರೋಡ್ ಇದು ಕನೆಕ್ಟ್ ಮಾಡೋದಕ್ಕೆ ಅದ್ಭುತವಾದಂತ ರಸ್ತೆ ಇದು. ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಇದಕ್ಕೆ ಯಾವುದೇ ಟೋಲ್ ಇಲ್ಲ, ಉಚಿತವಾಗಿ ಪ್ರಯಾಣ ಮಾಡಬಹುದು. ಅಂತಹ ರಸ್ತೆಯನ್ನ ಇವತ್ತು ಕರ್ನಾಟಕ ಸರ್ಕಾರ ಇವತ್ತು BDA ಏನ್ ಡೆವಲಪ್ಮೆಂಟ್ ಮಾಡಿದೆ ಆ ರಸ್ತೆಯನ್ನ ಲೋಕಾರ್ಪಣೆ ಆಗ್ತಾ ಇದೆ. ನೋಡಿ, ನೀವು ನೋಡ್ತಾ ಇದ್ದೀರಾ ವೀಕ್ಷಕರೇ, ಇಲ್ಲಿ ಇದು ತಾವರೆಕೆರೆ ಕನೆಕ್ಟ್ ಆಗುತ್ತೆ, ಇತ್ ಕಡೆ ಕೊಮ್ಮಘಟ್ಟಕ್ಕೆ ಕನೆಕ್ಟ್ ಆಗುತ್ತೆ, ಮತ್ತೆ ಸ್ಟ್ರೈಟ್ ಹೋದ್ರೆ ಮಾಗಡಿ ರೋಡ್ಗೂ ಕನೆಕ್ಟ್ ಆಗುತ್ತೆ ಸ್ಟ್ರೈಟ್. ಈ ರಸ್ತೆ ಇಲ್ಲಿ ನಿಮ್ಗೆ ಕೊಮ್ಮಘಟ್ಟ ಕಡೆಯಿಂದ ಬಂದ್ರೆ ಇದು ಸಿಗ್ನಲ್ ಸಿಗುತ್ತೆ ನಿಮ್ಗೆ. ತುಂಬಾ ಕನೆಕ್ಟಿವಿಟಿ ಏನು ಸೂಳಿಕೆರೆ ಮತ್ತೆ ತಾವರೆಕೆರೆಗೆ ಹೋಗೋರ್ಗೆ, ಇವಾಗ ಏನ್ ಕೆಂಗೇರಿಯಿಂದ ಅಥವಾ ಮೈಸೂರು ರೋಡ್ ಇಂದ ಏನ್ ಬರ್ತಾರೆ ಕನಕಪುರ ಇವ್ರಿಗೆಲ್ಲ ಮಾಗಡಿ ರೋಡ್ ತಾವರೆಕೆರೆ ರೀಚ್ ಆಗ್ಬೇಕು ಅಂತಂದ್ರೆ ಇದು ಅತ್ಯುತ್ತಮವಾದ ರಸ್ತೆ ಮತ್ತೆ ತುಂಬಾ ಹತ್ತಿರವಾದಂತ ರಸ್ತೆ ಅಂತಾನೆ ಹೇಳ್ಬೋದು. ಇಲ್ಲಿ ಜಸ್ಟ್ ನಮ್ಗೆ ಕೆಂಗೇರಿ ಈ ಸರ್ಕಲ್ಗೆ ಒಂದು 5 ಕಿಲೋಮೀಟರ್ ಆಗುತ್ತೆ, ತಾವರೆಕೆರೆ ಜಸ್ಟ್ 8 ಕಿಲೋಮೀಟರ್ ಆಗುತ್ತೆ. ಈ ಸರ್ಕಲ್ ಇಂದ ಮಾಗಡಿ ನಮ್ಗೆ 33 ಕಿಲೋಮೀಟರ್ ಆಗುತ್ತೆ. ಇದು ಕೆಂಗೇರಿಯಿಂದ ಬಂದಾಗ ಕೊಮ್ಮಘಟ್ಟದಲ್ಲಿ ಮತ್ತೆ ತಾವರೆಕೆರೆಗೂ ಮಧ್ಯೆ ಸಿಗ್ತಕ್ಕಂತ ಇದು ಒಂದು ಸರ್ಕಲ್. ಕೆಂಪೇಗೌಡ ಜಯಂತ್ಯೋತ್ಸವದೊಂದು ಏನ್ ಲೋಕಾರ್ಪಣೆ ಮಾಡಬೇಕು ಅನ್ಕೊಂಡಿದ್ದಾರೆ ಅದಕ್ಕೆ ಎಲ್ಲವೂ ರೆಡಿ ಆಗ್ತಾ ಇದೆ. ಎಲ್ಲವೂ BDA ಅಧಿಕಾರಿಗಳು ಪ್ರತಿಯೊಬ್ರು ಸೇರ್ಕೊಂಡು ಎಲ್ಲಾ ರೀತಿಯ ಸಲಕರಣೆಗಳನ್ನ ಮಾಡ್ಕೊಂತಾ ಇದ್ದಾರೆ. ಆ ಒಂದು ತುಂಬಾ ದಿನದಿಂದ ಒಂದು ಕನಸಿನ BDA ಕನಸಿನ ಕೂಸು ಇದೊಂದು ದೊಡ್ಡ ಒಂದು ಅತ್ಯುತ್ತಮವಾದ ರಸ್ತೆಯನ್ನ ಕೊಡಬೇಕು ಅಂತಕ್ಕಂಥದ್ದು. ಆದ್ರೆ ಕೆಲವು ಕಾರಣಗಳಿಂದಾಗಿ ಅದು ಹಂಗೆ ಸ್ಥಗಿತಗೊಂಡಿತ್ತು. ಬಟ್ ಆದ್ರೆ ಇವತ್ತು ಅದನ್ನ ಓಪನ್ ಮಾಡೋದಕ್ಕೆ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ. ಒಂದು ಏನಪ್ಪಾ ಅಂತಂದ್ರೆ, ನಾವು ಇವತ್ತೇನು
ನೈಸ್ ರೋಡ್ ಹೋದು ಅಂತಂದ್ರೆ ಸುಮಾರು ದುಡ್ಡನ್ನ ವ್ಯಯ ಮಾಡ್ಬೇಕಾಗುತ್ತೆ. ಇವತ್ತು ನೈಸ್ ರೋಡ್ಗೆ ಗ್ರಾಹಕರಿಗೆ ಒಂದು ಸವಾರರಿಗೆ ಬೆಲೆನೇ ಇಲ್ಲ. ಅಲ್ಲಿ ಏನು ₹100, ₹150, ₹200 ಈ ತರ ಒಂದು 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಅಥವಾ ಹೆವಿ ವೆಹಿಕಲ್ ಗಳಿಗಂತೂ ಕೇಳಂಗೆ ಇಲ್ಲ. ಬಟ್ ಆದ್ರೆ ಇವತ್ತು ಹೆವಿ ವೆಹಿಕಲ್ ಗಳಿಗೆ ಇದೊಂಥರ ವರದಾನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇಲ್ಲಿ ಈ ರಸ್ತೆ ಉಚಿತವಾಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಎಲ್ಲ ಡಿವಿಯೇಷನ್ ತಗೊಂತಾರೆ ಅಂತ ಅನ್ಕೊಂಡಿದೀವಿ. ಇದು ತುಂಬಾ ಮುಂದಿನ ದಿನಗಳಲ್ಲಿ, ಯಾಕಂದ್ರೆ ತುಂಬಾ ಲೇಔಟ್ ಗಳಿಗೆ ಕನೆಕ್ಟ್ ಮಾಡೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ತುಂಬಾ ಹೆವಿ ರೋಡ್ ಆಗುತ್ತೆ ಅಂತ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಇದೇ ರಸ್ತೆಯಲ್ಲಿ ನಾವು ಹಿಂಗೆ ಪ್ರಯಾಣ ಮಾಡ್ತಾ ಇದ್ರೆ ಇದೊಂದು 8th ಮತ್ತೆ 9th ಬ್ಲಾಕಿಗೆ ರಸ್ತೆಯನ್ನ ಕನೆಕ್ಟಿವಿಟಿ ಮಾಡಿದೆ. ಮತ್ತೆ ಇಲ್ಲಿ ರಾಮಚಂದ್ರ ಅಂತ ಗ್ರಾಮ ಇದೆ, ರಾಮಚಂದ್ರಕ್ಕೂ ಸಹ ಕನೆಕ್ಟಿವಿಟಿ ಸಿಗುತ್ತೆ. 8th and 9th ಬ್ಲಾಕ್ ಸಹ ಇದೇ ರಸ್ತೆಗೆ ಕನೆಕ್ಟಿವಿಟಿ ಆಗಿದೆ. ಮತ್ತೆ ರಸ್ತೆಯ ಎರಡೂ ಬದಿಯಲ್ಲಿ ಸರ್ವಿಸ್ ರಸ್ತೆಯನ್ನ ಆಲ್ರೆಡಿ ಸಜ್ಜುಗೊಳಿಸಿದ್ದಾರೆ. ಮತ್ತೆ ಪಾರ್ಕ್ಗಳಿಗೆ ಅಂದ್ರೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮಾಡೋಕ್ಕೋಸ್ಕರ ಪಾರ್ಕ್ ಇರ್ಬೋದು, ಅಥವಾ ಅತ್ಯುತ್ತಮವಾದ ಒಂದು ಸೇವೆಯನ್ನು ಕೊಡೋದಕ್ಕೋಸ್ಕರ ತುಂಬಾ ಜಾಗಗಳು ಸಹ ಇಟ್ಕೊಂಡಿದ್ದಾರೆ. ಏನ್ BDA ಪ್ಲಾನ್ ಇದೆಯಾ ಅದ್ರ ಪ್ರಕಾರ ಇಂಪ್ಲಿಮೆಂಟ್ ಮಾಡಕ್ಕೋಸ್ಕರ. ನೋಡಿ, ಇದು ರಾಮಚಂದ್ರಕ್ಕೆ ಹೋಗ್ತಕ್ಕಂತ ಸರ್ಕಲ್. ಇಲ್ಲೂ ಸಹ ಏನಿವತ್ತು 27ಕ್ಕೆ ಏನು ಓಪನಿಂಗಿಗೆ ಸಜ್ಜುಗೊಳ್ತಾ ಇದೆ, ಎಲ್ಲ BDA ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಒಂದು ಎಲ್ಲ ಲೈಟಿಂಗ್ ಅಲಂಕಾರಗಳು ಎಲ್ಲ ಮಾಡ್ತಾ ಇದ್ದಾರೆ. ನೀವೇನಾದ್ರೂ ನಾಳೆ ನಾಡಿದ್ದು 26, 27, 28 ಏನಾದ್ರೂ ಈ ರಸ್ತೆಯಲ್ಲಿ ಪ್ರಯಾಣ ಮಾಡಿದ್ರಿ ಅಂದ್ರೆ ಏನೋ ಯಾವ್ದೋ ಒಂದು ಮೈಸೂರು ದಸರಾ ನೋಡ್ತಾ ಇದೀವಿ ಅನ್ನೋ ಫೀಲ್ ಬರುತ್ತೆ ಅಂತ ಅನ್ಕೊಂಡಿದೀನಿ. ಯಾಕಂದ್ರೆ ತುಂಬಾ ಲೋಕಾರ್ಪಣೆಗೆ ಸಜ್ಜಾಗಿದೆ. ವೀಕ್ಷಕರೇ, ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೀಗೆಹಳ್ಳಿ ಮತ್ತೆ ಕಲ್ಲಳ್ಳಿಗೆ ಕನೆಕ್ಟ್ ಆಗಿರ್ತಕ್ಕಂತ ಇದು ಜಂಕ್ಷನ್. ಓಕೆ, ಇಲ್ಲಿ ಮತ್ತೆ ಸೀಗೆಹಳ್ಳಿಗೆ ಹೋಗ್ತಕ್ಕಂಥವ್ರು, ಕಲ್ಲಳ್ಳಿಗೆ ಹೋಗ್ತಕ್ಕಂಥವ್ರು ಇಲ್ಲಿ ಸರ್ಕಲ್ ಒಂದು ವಿಹಂಗಮ ನೋಟವನ್ನು ನೀವು ನೋಡ್ತಾ ಇದ್ದೀರಾ. ಇದು ಸಹ ಸಜ್ಜಾಗ್ತಾ ಇದೆ. ಏನು ಇವತ್ತು 27ನೇ ತಾರೀಕು ಕೆಂಪೇಗೌಡ ಜಯಂತ್ಯೋತ್ಸವದಂದು ಮೊನ್ನೆ ಮುಖ್ಯಮಂತ್ರಿಗಳು ಏನು ಲೋಕಾರ್ಪಣೆ ಮಾಡ್ತಾರೆ, ಅದಕ್ಕೆಲ್ಲ ಕಾರ್ಯ ಸಿದ್ಧಿಯಾಗಿದೆ. ನಾವೇನು ಚಲಗಟ್ಟೆಯಿಂದ ಅಂತ ಬಂದ್ರೆ ಕಡಬಗಿರಿ ಕಾಸಿಗೂ ಇಲ್ಲಿ ಏನಿದೆ, ಸೀಗೆಹಳ್ಳಿ ಮತ್ತೆ ಕೊಡಿಗೆಹಳ್ಳಿಗೆ ಕನೆಕ್ಟ್ ಆಗ್ತಕ್ಕಂತ, ಮತ್ತೆ ಮಾಗಡಿ ರಸ್ತೆಗೆ ಕನೆಕ್ಟ್ ಆಗ್ತಕ್ಕಂತ ಇದು ನೀವೆಲ್ಲ ನೋಡ್ತಾ ಇದ್ದೀರಾ. ಹೆಂಗೆ ತಯಾರಿ ನಡೀತಾ ಇದೆ. ಕೆಂಪೇಗೌಡ ಬಡಾವಣೆಯಲ್ಲಿ ಓಪನ್ ಆಗ್ತಾ ಇರ್ತಕ್ಕಂತ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತ SM ಕೃಷ್ಣ ಅವರ ಹೆಸರಿನ ಏನು ರಸ್ತೆ ಇವತ್ತು 27ಕ್ಕೆ ಲೋಕಾರ್ಪಣೆಗೊಳ್ತಾ ಇದೆ. ಇದೆಲ್ಲ ಸಜ್ಜಾಗ್ತಾ ಇದೆ. ನೋಡ್ತಾ ಇದೀರಾ ನೀವು, ಏನು ಕಡಬಗೆರೆಯಿಂದ ನಾವು ಎಂಟ್ರಿ ಆದ್ರೆ ಪ್ರತಿಯೊಂದು ಬಡಾವಣೆಗೂ ಪ್ರತಿಯೊಂದು ಹಂತಕ್ಕೂ ನಾವೊಂದು ಸಿಗ್ನಲ್ಗಳು ಸಿಗ್ತವೆ. 8ನೇ ಬ್ಲಾಕ್ ಮತ್ತೆ 9ನೇ ಬ್ಲಾಕ್ಗೆ ಕನೆಕ್ಟಿವಿಟಿ ಆಗ್ತಕ್ಕಂತ ಸಿಗ್ನಲ್ಗಳು. ಮತ್ತೇನು ಸಿಗೆಹಳ್ಳಿ ಈ ತರ ಗ್ರಾಮಗಳಿಗೆ ಹೋಗ್ತಕ್ಕಂಥದ್ದು ಇವೆಲ್ಲ ಇದಾಗ್ತದೆ. ಫುಲ್ ಸಜ್ಜಾಗಿದೆ. 27ಕ್ಕೆ ಏನು ಎಲ್ಲಾ ಕಡೆ ಕಾಂಗ್ರೆಸ್ ಪಕ್ಷದ ಕಟೌಟ್ಗಳು ಇರ್ಬೋದು, ಸರ್ಕಾರದ ಪ್ರತಿನಿಧಿಗಳ ಕಟೌಟ್ಗಳು ಇರ್ಬೋದು, ಆಲ್ರೆಡಿ ನೀವು ನೋಡ್ತಾ ಇದ್ದೀರಾ. ಲೋಕಾರ್ಪಣೆಗೋಸ್ಕರ ಸಜ್ಜುಗೊಳ್ತಾ ಇದೆ. ಮಾಜಿ ಮುಖ್ಯಮಂತ್ರಿಗಳಾದಂತ SM ಕೃಷ್ಣರವರ ಒಂದು ಹೆಸರನ್ನ ಈ ಒಂದು ರಸ್ತೆಗೆ ಇಟ್ಟಿರ್ತಕ್ಕಂಥದ್ದು ಶ್ಲಾಘನೀಯ. ಏನು ಮೈಸೂರು ರಸ್ತೆಯಿಂದ ಮಾಗಡಿ ರಸ್ತೆ ಕಡಬಗೆರೆ ಕ್ರಾಸ್ ವರ್ಗುನು ಸಹ ಈ ರಸ್ತೆ ಏನು ಸುಮಾರು 10 ಕಿಲೋಮೀಟರ್ ಹಾದೋಗ್ತಾ ಇದೆ. ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ಸುಮಾರು 8-9 ಬ್ಲಾಕ್ಗಳನ್ನ BDA ಕೆಂಪೇಗೌಡ, ನಾಡಪ್ರಭು ಕೆಂಪೇಗೌಡ ಲೇಔಟ್ ನ 9 ಬ್ಲಾಕ್ಗಳನ್ನ ಕನೆಕ್ಟ್ ಮಾಡ್ತಕ್ಕಂತ ರಸ್ತೆ ಇದಾಗಿದೆ. ಖಂಡಿತವಾಗೂ ಇದು ಈ ಭಾಗದ ಜನಗಳಿಗೆ ಏನು ಮೈಸೂರು ರಸ್ತೆ ಅಂತ ಅಂದ್ರೆ ಮಾಗಡಿ ರಸ್ತೆವರೆಗೂ ತುಮಕೂರು ರಸ್ತೆಗೆ ಎಲ್ಲ
ತುಂಬಾ ಒಳ್ಳೇದಾಗುತ್ತೆ ಟ್ರಾವೆಲ್ ಮಾಡ್ತಕ್ಕಂಥವ್ರಿಗೆ. ಪಕ್ಕದಲ್ಲೇ ನೈಸ್ ರೋಡ್ ಇದ್ರೂ ಸಹ ಟೋಲ್ ಅನ್ನ ಇಲ್ಲಿ ಯಾವುದೇ ಟೋಲ್ ಇರೋದಿಲ್ಲ. ಅದನ್ನ ನೈಸ್ ರೋಡ್ ಅನ್ನ ಬಿಟ್ಟು ಸಹ ಇಲ್ಲಿ ಟ್ರಾವೆಲ್ ಮಾಡತಕ್ಕಂಥವ್ರಿಗೆ ತುಂಬಾ ಅನುಕೂಲಕರವಾಗಿರುತ್ತೆ. ನೋಡಿ, ಇದೆಲ್ಲ 7th and 8th ಬ್ಲಾಕ್ ಕನೆಕ್ಟ್ ಮಾಡ್ತಕ್ಕಂಥ ರಸ್ತೆ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತಂದ್ರೆ ಒಂದು ವಿಹಂಗಮ ನೋಟ. ಮಳೆ ಬರ್ತಾ ಇರೋ ಟೈಮಲ್ಲಿ ತುಂಬಾ ಅದ್ಭುತವಾಗಿದೆ, ತುಂಬಾ ಚೆನ್ನಾಗಿದೆ. ಬೆಂಗಳೂರಿನ ಜನಗಳಿಗಂತೂ ನಾಳೆ ನಾಡಿದ್ದು ಏನು ಶನಿವಾರ ಭಾನುವಾರ ಒಂದು ಬಂದ್ರೆ ತುಂಬಾ ಅಚ್ಚುಕಟ್ಟಾಗಿದೆ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಾ ಇದೆ. ಈ ಮಳೆಯಲ್ಲೂ ಸಹ ಈ ಒಂದು ರಸ್ತೆ ಅಂತಕ್ಕಂಥದ್ದು ನೋಡ್ಬೋದು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಜವಾಗೂ ವಿ ಆರ್ ಲಕ್ಕಿ. ಇದೇ ಸಮಯದಲ್ಲಿ ಮಳೆ ಬರ್ತಾ ಇದೆ. ನಮ್ಮ ವೀಕ್ಷಕರಿಗೂ ಸಹ ಅದನ್ನ ತೋರಿಸ್ಬೋದು ಅಂತ ಅನ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ನಾವೆಲ್ಲ ಮಿಸ್ ಮಾಡ್ಕೊಂಬಾರ್ದು ಇವೆಲ್ಲ ಆಪರ್ಚುನಿಟಿನ. ವೀಕ್ಷಕರೇ, ಮೇಯ್ನು ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ, ಇದು BDA ಸುಮಾರು 631 ಕೋಟಿಗೂ ಹೆಚ್ಚಿನ ಒಂದು ಅಮೌಂಟನ್ನು ಇದಕ್ಕೆ ವ್ಯಯ ಮಾಡಿದೆ. ಈ ಒಂದು 630 ಕೋಟಿ ವೆಚ್ಚದಲ್ಲಿ 3 ಪ್ರಮುಖವಾದ ಅಂಡರ್ ಪಾಸ್ಗಳಿದ್ದಾವೆ, 11 ಸೇತುವೆಗಳನ್ನು ನಿರ್ಮಾಣ ಮಾಡಿದೆ, ಸುಮಾರು 270 ಮೀಟರ್ ಉದ್ದದ ಸುರಂಗ ಮಾರ್ಗ ಕೂಡ ಇದೆ. ಏನಿವತ್ತು ನಾವು ಚಲ್ಲಘಟ್ಟದಲ್ಲಿ ಒಂದು ತಗೊಂತೀವಲ್ಲ, ಏನು ಕಡಬಗೆರೆ ಕ್ರಾಸ್ಗೆ ತಗೊಂಡಾಗ ಅಲ್ಲೊಂದು ಸುರಂಗ ಮಾರ್ಗಕ್ಕೆ ಸುಮಾರು 270 ಮೀಟರ್ ಉದ್ದದ ಸುರಂಗ ಮಾರ್ಗನೂ ಸಹ ಇದೆ. ಮತ್ತೆ ಸೈಕಲ್ ಟ್ರ್ಯಾಕ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಇದು ಎಕ್ಸಾಕ್ಟ್ ಆಗಿ 10.7 ಕಿಲೋಮೀಟರ್ ಉದ್ದದ ರಸ್ತೆ ಆಗಿದೆ. 100 ಮೀಟರ್ ಅಗಲ, ಅಂದರೆ ಆಲ್ಮೋಸ್ಟ್ ಅಲ್ಲೋ ನಿಮಗೆ ಗೊತ್ತಿದ್ದಂಗೆ 330 ಅಡಿ ಅಗಲ ಇರ್ತಕ್ಕಂಥ ಇದು 10 ಲೇನ್ಗಳ ರಸ್ತೆ ವೀಕ್ಷಕರೇ ಇದು. ಮತ್ತೆ ಎರಡೂ ಬದಿಯಲ್ಲಿ ನಿಮ್ಗೆ ಆಲ್ರೆಡಿ ನಾ ಹೇಳ್ತಾ ಇದ್ದೆ, ನಿಮಗೆ ತುಂಬಾ ತೋಟ ಇದು ಮಾಡೋದಕ್ಕೆ, ಮರ ಗಿಡ ಬೆಳೆಸೋದಕ್ಕೆ ಮತ್ತೆ ಪಾರ್ಕ್ಗಳನ್ನು ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು 27 ಮೀಟರ್ ಅಗಲದ ಪ್ರದೇಶವನ್ನ ಇದು ತೋಪು, ಏನಿವಾಗ ನಾವು ನೋಡ್ಬೋದು ಕೆಲವೊಂದು ಕಡೆ ಚಿಕ್ಕ ಚಿಕ್ಕ ತೋಪುಗಳನ್ನು ನೋಡ್ತೀವಲ್ಲ, ಅದೇ ರೀತಿಲಿ 27 ಮೀಟರ್ ಅಗಲದ ಸುಮಾರು ತೋಪುಗಳನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಇಲ್ಲಿ ಜಾಗವನ್ನು ಆಲ್ರೆಡಿ BDA ಪ್ಲಾನ್ ಮಾಡಿ ಬಿಟ್ಕೊಂಡಿದೆ. ಏನು ಈ ಭಾಗದಲ್ಲಿ ಈ ಕಂಬಿಪುರ ಇದೆ, ಕೊಮ್ಮಘಟ್ಟ ಇದೆ, ಕೆಂಚಿನಪುರ ಇದೆ, ಈ ಕಡೆ ತಾವರೆಕೆರೆಗೆ ಹೋಗ್ತೀವಿ. ಈ ಭಾಗದ ಜನಗಳಿಗೆ ಕನೆಕ್ಟಿವಿಟಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಅದಲ್ಲದೆ ಇಂಪಾರ್ಟೆಂಟ್ ಆಗಿ ಬೆಂಗಳೂರಿನ ಜನ ಏನು ಮೈಸೂರು ಕಡೆಗೆ ಪ್ರಯಾಣ ಮಾಡಬೇಕು, ಮಾಗಡಿ ಕಡೆಗೆ ಪ್ರಯಾಣ ಮಾಡಬೇಕು, ಹಾಸನ್ನು ಕುಣಿಗಲ್ ಕಡೆ ಪ್ರಯಾಣ ಮಾಡಬೇಕು, ಅಥವಾ ಮಂಡ್ಯ ರಾಮನಗರ ಕಡೆ ಭಾಗಗಳಿಗೆ ಹೋಗುವಂಥ ಚನ್ನಪಟ್ಟಣ ಕಡೆಗೆ ಹೋಗೋರಿಗೆ ಬೆಂಗಳೂರಿನ ಜನಗರಿಗೆ ತುಂಬ ಕನೆಕ್ಟಿವಿಟಿ ಸಿಗ್ತದೆ. ಇವಾಗ ತುಮಕೂರು ಭಾಗದಿಂದ ನಾವೇನಾದರೂ ಮಂಡ್ಯ, ಮೈಸೂರು, ರಾಮನಗರಕ್ಕೆ ಹೋಗಬೇಕು ಅಂತಂದರೆ ಇದು ತುಂಬ ಅನುಕೂಲಕರವಾದ ಒಂದು ರಸ್ತೆ ಆಗಿದೆ ಅಂತ ಹೇಳ್ಬೋದು. ಮತ್ತು ಇದೊಂದು ಕಂಪೇರ್ ಮಾಡಿದಾಗ, ಇವಾಗ ನೈಸ್ ರಸ್ತೆಗೆ ಕಂಪೇರ್ ಮಾಡಿದಾಗ ಸುಮಾರು ಕನೆಕ್ಟಿವಿಟಿ ಒಂದು 40 ನಿಮಿಷ ಉಳಿತಾಯ ಮಾಡುತ್ತೆ. ಇವಾಗ ಒಂದು 40 ಮಿನಿಟ್ಸ್ ಅಷ್ಟು ಉಳಿತಾಯ ಮಾಡುತ್ತೆ. ಇದು ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ ವೀಕ್ಷಕರೇ. ವೀಕ್ಷಕರೇ, 27ಕ್ಕೆ ಲೋಕಾರ್ಪಣೆ ಆಗುತ್ತೆ. ವಿಸಿಟ್ ಮಾಡೋದನ್ನ ಮರಿಬೇಡಿ, ಒಂದು ಎಕ್ಸ್ಪೀರಿಯನ್ಸ್ ಮಾಡಿ. ಮತ್ತೆ ಅದ್ರ ಜೊತೆಲೆ ನಮ್ಮ ಚಾನೆಲ್ ನೋಡಿದಂತವ್ರೆಲ್ಲರೂ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ, ಮತ್ತೆ ಕಮೆಂಟ್ ಹಾಕಿ ತಿಳಿಸೋದನ್ನ, ಈ ಒಂದು ರಸ್ತೆ ಹೇಗಿದೆ, ನೀವು ಟ್ರಾವೆಲ್ ಮಾಡಿದ್ಮೇಲೆ ಹೇಗೆ ಅನ್ನಿಸ್ತು ನಿಮ್ಮ ಜರ್ನಿ ಅಂತಕ್ಕಂಥದ್ದನ್ನ ಮಿಸ್ ಮಾಡಬೇಡಿ. ನಮ್ಮ ಚಾನೆಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡೋದ್ರ ಮುಖಾಂತರ ನಿಮ್ಮ ಅಭಿಪ್ರಾಯ ತಿಳಿಸಿ. ಧನ್ಯವಾದಗಳು. ಪ್ರಪಂಚ ಪರ್ಯಟನೆ.